ಸಹಕಾರಿ ಇಲಾಖೆ ಅಡಿಯಲ್ಲಿ ಸೇವೆ ಸಲ್ಲಿಸುವ ಎಲ್ಲ ಕಚೇರಿಗಳಲ್ಲಿ ಸಂವಿಧಾನ ಪೀಠಿಕೆ ಬೋರ್ಡ್ ಅನ್ನು ಅಳವಡಿಸಿಕೊಳ್ಳಿ ಎಂದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಎನ್ಜಿಒ ಪದಾಧಿಕಾರಿಗಳು ಸಂಗೊಳ್ಳಿ ಸೋಮಣ್ಣ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಹಕಾರಿ ಒತ್ತಿನ ಸಂಘದ ಬ್ಯಾಂಕ್, ಫೈನಾನ್ಸ್, ಸಹಕಾರಿ ಮಂಡಳಿಯ ಹಾಲು ಉತ್ಪಾದಕ ಘಟಕಗಳು ಸೇರಿದಂತೆ ಸಹಕಾರಿ ಇಲಾಖೆಯ ಅಡಿಯಲ್ಲಿ ಸೇವೆ ನೀಡುವ ಎಲ್ಲ ಕಚೇರಿಗಳಲ್ಲಿ ಸಂವಿಧಾನ ಪೀಠಿಕೆ ನಾಮಫಲಕವನ್ನು ಅಳವಡಿಸಬೇಕು ಎಂದು ಸರ್ಕಾರ ಆದೇಶ ನೀಡಿದ ಇದರ ಜವಾಬ್ದಾರಿಯನ್ನು ನಮ್ಮ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಎನ್ಜಿಒ ಹುಬ್ಬಳ್ಳಿ ಇವರಿಗೆ ನೀಡಿದ ಎಂದು ತಿಳಿಸಿದರು. 2x2 ಅಳತೆಯ ಸಂವಿಧಾನ ಪೀಠಿಕೆ ಬೋರ್ಡ್ ಅಳವಡಿಸಲಾಗುತ್ತದೆ. 2650 ರೂಪಾಯಿ ಇದರ ಮೊತ್ತವಾಗುತ್ತದೆ. ಸಂವಿಧಾನ ಜಾಗೃತಿಗಾಗಿ ಈ ಕಾರ್ಯ ಮಾಡಲಾಗುತ್ತದೆ ಎಂದರು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಎನ್ಜಿಒದಿಂದ ಬಂದಿದ್ದೀನಿ. ಈಗ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಭಾರತ ಸಂವಿಧಾನ ಪೀಠಿಕೆ ಬೋರ್ಡನ್ನು ಅಳವಡಿಸಿಕೊಳ್ಬೇಕಂತೇಳಿ ಆದೇಶ ಮಾಡಿದ್ದಾರೆ. ಅದರ ಜೊತೆ ನಮ್ಮ ಸಂಸ್ಥೆಗೆ ಕೊಟ್ಟಿದ್ದಾರೆ. ಈಗ ನಿಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಇವತ್ತಿನಿಂದ ತಮ್ಮ ಮುಖಾಂತರ ತಿಳಿಸಿಬಿಟ್ಟು ಇವತ್ತಿಂದ ನಾವು ಈ ಸಂವಿಧಾನ ಬೋರ್ಡನ್ನು ಜಾಗೃತಿ ಮಾಡ್ತಾ ಇದ್ದೀವಿ. ಬರುವಂಥ ನವೆಂಬರ್ 26ರಲ್ಲಿ ಎಲ್ಲರಲ್ಲಿ ಇರಬೇಕಂತ ಮಾಡಿದ್ದಾರೆ. ಅದಕ್ಕೋಸ್ಕರ ಈಗ ಸಿದ್ದರಾಮಯ್ಯ ಅವ್ರದ್ದು ಆದೇಶ ಇದೆ, ಅದರ ಜೊತೆಗೆ ಎಚ್ ಸಿ ಮಾದೇವಪ್ಪರದ್ದು ಆದೇಶವಿದೆ. ಇಲ್ಲಿಗ ಸಹಕಾರ ಸಂಘದಲ್ಲಿ ಅಡಿಯಲ್ಲಿ ಬರುವ ಅಂದರೆ ಫೈನಾನ್ಸ್ ಸೆಕ್ಟರ್ ಬರುತ್ತಿದೆ. ಮೋಸ್ಟ್ಲಿ ಕೋಆಪರೇಟಿವ್ ಸೊಸೈಟಿಗಳು ಮತ್ತು ಅರ್ಬನ್ಗಳು, ಆಮೇಲೆ ಸೌಹಾರ್ದಗಳು, ಪತ್ತಿನ ಸಹಕಾರಿ ಸಂಘಗಳು, ಶಿಕ್ಷಕರ ಸಹಕಾರಿ ಸಂಘಗಳು, ಫೈನಾನ್ಸ್ಗಳಲ್ಲಿ ಈ ಬೋರ್ಡನ್ನು ಹಾಕಬೇಕಂತ ಇಲ್ಲಿ ಆದೇಶ ಮಾಡಿದ್ದಾರೆ. ಅದರ ಜೊತೆಗೆ ಇನ್ನು ಹಾಲು ಉತ್ಪಾದಕರ ಸಂಘಗಳಲ್ಲಿ ಅಂದರೆ KMF ಅಲ್ಲಿ ಕೂಡ ಈ ಬೋರ್ಡನ್ನು ಹಾಕಬೇಕಂತ ಹೇಳಿದ್ದಾರೆ. ಇನ್ನು ಇದರ ಉದ್ದೇಶ ಏನಪ್ಪ ಅಂತಂದ್ರೆ ಈ ಸಂವಿಧಾನ ಬೋರ್ಡನ್ನು ಅಥವಾ ಈ ಸಂವಿಧಾನ ಪೀಠಿಕೆಯನ್ನು ಸಂವಿಧಾನವನ್ನು ರಚನೆ ಮಾಡಿದವರು BR ಅಂಬೇಡ್ಕರ್ ಅವರು. ಅದನ್ನು ಈಗ ಜಾಗೃತಿ ಮಾಡೋದು ಏನಪ್ಪ ಇದರ ಉದ್ದೇಶ ಅಂತಂತಂದರೆ ನಾವೆಲ್ಲರೂ ಒಂದೇ ಜಾತಿ ಧರ್ಮ ಬೇಡ ಅಂತೇಳಿ ಇದರ ಉದ್ದೇಶವನ್ನು ಹೇಳಿಕೊಟ್ಟಿದ್ದಾರೆ. ನಮಗೂ ಇಂಪ್ಲಿಮೆಂಟ್ ಮಾಡ್ತಾ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಎನ್ಜಿಒ ಹುಬ್ಬಳ್ಳಿ ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು.